ಗೆ ಸ್ವಾಗತ. ಈ ಟಾಪ್ 30 ನೋಡೋಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯನ ಬರ್ಬರ ಹತ್ಯೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿಯ ಸದಸ್ಯನ ಕೊಲೆಯಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ 38 ವರ್ಷದ ಗಣೇಶ್ರ ಬರ್ಬರ ಹತ್ಯೆ ಆಗಿದೆ. ಸಖರಾಪಟ್ಟಣ ಸಮೀಪದಲ್ಲಿರುವ ಕಲ್ಮುರುಡೇಶ್ವರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕೊಲೆಗೂ ಮುನ್ನ ಸಖರಾಯಪಟ್ಟಣ ಬಾರ್ ಒಂದರಲ್ಲಿ ಗಲಾಟೆ ನಡೆದಿದೆ. ರಾತ್ರಿ 10:30 ವೇಳೆಗೆ ಸಖರಾಯಪಟ್ಟಣದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆಯುತ್ತೆ. ಮಾರಕಾಸ್ತ್ರಗಳಿಂದ ಗಣೇಶ್ ಮೇಲೆ ಅಟ್ಯಾಕ್ ಆಗ್ತದೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗ್ತಾ ಇದ್ದಾರೆ ಗಣೇಶ್. ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈ ಗಣೇಶ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರಕರಣ ಯಾವಾಗ ನಡೆಯುತ್ತೆ, ಘಟನೆ ನಡೆಯುತ್ತಲ್ಲ, ಘಟನೆ ನಡೆದ ತಕ್ಷಣವೇ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಇನ್ನು ಗಣೇಶ್ನ ಕೊಂದವರ ಪತ್ತೆಗಾಗಿ ಪೊಲೀಸರು 4 ವಿಶೇಷವಾದಂತಹ ತಂಡಗಳನ್ನು ರಚನೆ ಮಾಡಿದ್ದಾರೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಗಣೇಶ್, ಗ್ರಾಮ ಪಂಚಾಯಿತಿಯ ಸದಸ್ಯ. ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ರು, ಆಕಾಂಕ್ಷಿಯಾಗಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ 10:30ಕ್ಕೆ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರಿನ ಸಖರಾಯಪಟ್ಟಣದ ಬಾರ್ ಒಂದರಲ್ಲಿ ಗಲಾಟೆ ನಡೆಯುತ್ತೆ. ತದನಂತರ ಹೊರಗಡೆ ಬಂದು ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆನ ಮಾಡಲಾಗುತ್ತೆ. ಹಲ್ಲೆಯ ತೀವ್ರತೆ ಎಷ್ಟಿತ್ತು ಅಂದರೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಸಾವಿಗೀಡಾಗಬೇಕಾಗತ್ತೆ. ಇನ್ನು ಅವರ ತಂದೆ ಮಗನನ್ನ ಕಳ್ಕೊಂಡಿರುವಂತಹ ಕಾರಣಕ್ಕಾಗಿ ರೋಧಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅವರ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಈ ರಾತ್ರಿ ಒಂದು ಮರ್ಡರ್ ಆಗಿದೆ, ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ, ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ. ಈ ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರಲ್ಲಿ ಗಲಾಟೆ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ಮಾಡ್ತೀವಿ. ಏನು ಕಾರಣ ಸರ್? ಅದೇ ಇನ್ನೂ ತಿಳಿದಿಲ್ಲ. ಅಲ್ಲ, ಅದು ಯಾವುದು ಕಾರಣ ಅಂತ ತಿಳಿದು ಬಂದಿಲ್ಲ. ಈಗ ನಾವು ವೆರಿಫೈ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ತಿಳಿದು ಬರುತ್ತೆ ಏನಕ್ಕೆ ಕಾರಣ ಅಂಥೇಳಿ. ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ. ಏನು ಸರ್ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅದು ಅದೇ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ ಏನು ಅಂತ ಅಂತೇಳಿ. ಇನ್ನು ಕಂಪ್ಲೇಂಟೇ ಕೊಟ್ಟಿಲ್ಲ, ಮೇಲ್ನೋಟಕ್ಕೆ ಅಂತ ಆಗಿಲ್ಲ. ಮರ್ಡರ್ ಆಗಿದೆ, ಇಲ್ಲಿ ಬಾಡಿ ಶಿಫ್ಟ್ ಮಾಡಲಾಗಿದೆ. ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಮನೆಯವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ. ಯಾವ ಥರ ಭದ್ರತೆ ಕೈಗೊಳ್ಳಲಾಗಿದೆ ಸರ್? ಇಲ್ಲ ಇದ್ದಾರೆ ಅಲ್ಲೆಲ್ಲ, ನಾನು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮನ್ನು. ಅಲ್ಲಿ ನಮ್ಮ DSP ಇದ್ದಾರೆ, ಅಡಿಷನಲ್ SP ಅವರು ಇದ್ದಾರೆ. ಅಲ್ಲೆಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ FIR ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಮತ್ತು ಆರೋಪಿಗಳು ಯಾರು ಅಂತೇಳಿ ಈಗ ಆಲ್ರೆಡಿ ಒಂದು 4 ಟೀಮನ್ನು ನಾವು ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳು ಸೆಕ್ಯೂರ್ ಮಾಡಲಿಕ್ಕೆ ಕಳಿಸಿದ್ವಿ. ಎಷ್ಟು ಜನ ಇದ್ದಾರೆ ಸರ್ ಆರೋಪಿಗಳು? ಅದೇ ಈಗ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡಬೇಕಾಗುತ್ತೆ ಎಷ್ಟು ಜನ ಇದ್ದಾರೆ ಏನು ಅಂತೇಳಿ. ಈ ಕಂಪ್ಲೇಂಟಲ್ಲಿ ತೊಗೋತೀವಿ, ಏನು ಅವ್ರ ಕಂಪ್ಲೇಂಟ್ ಏನು ಕೊಡ್ತಾರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೀವಿ. ಯಾರೇ ಇದ್ರೂ ಅವ್ರನ್ನ ಯಾರನ್ನೂ ಬಿಡಲ್ಲ. ಸಖರಾಪಟ್ಟಣದಲ್ಲಿ ನಮ್ಮ ಸಖರಾಪಟ್ಟಣದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರು ಹೋಗಬೇಕಾದ್ರೆ ರೈಟ್ ಸೈಡಿಗೆ ಒಂದು ಮಡ್ ರೋಡ್ ಬರುತ್ತೆ, ಆ ಮಡ್ ರೋಡಲ್ಲಿ ಆಗಿದೆ. ಈ ರೀತಿಯ ಒಂದು ಭೀಕರ ಕೃತ್ಯ ಬಹುತೇಕ ಸಖರಾಪಟ್ಟಣದ ಒಂದು ಸ್ಟೇಷನ್ ಲಿಮಿಟ್ನಲ್ಲಿ ಅಥವಾ ಕಡೂರು ತಾಲೂಕಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ. ಇದಾಗಿರ್ತಕ್ಕಂಥ ಘಟನೆ ನೋಡಿದ್ರೆ ಇದು ನಿಜಕ್ಕೆ 100ಕ್ಕೆ 100 ಇಂಟೆನ್ಷನ್ ಡೇ ಇದು. ಹಾಗಾಗಿ ಏನು ಭಾಳಷ್ಟು ದಿನಗಳಿಂದ ಈ ರೀತಿಯ 1-2 ಕ್ಷುಲ್ಲಕ ಘಟನೆಗಳು ನಡೀತಾ ಇತ್ತು. ಆವಾಗಲೇ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದರೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಅಂತಿಮವಾಗಿ ಈಗ ನಾವು ಕಳ್ಕೋಬೇಕಾಗಿದೆ. ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನೇ ತೆಗೆಯೋ ಮಟ್ಟಕ್ಕೆ ಇಳಿತಾರೆ ಪಾಪಿಗಳು ಅಂತೇಳಿದ್ರೆ ಅಂಥ ಪಾಪಿಗಳ ಮೇಲೆ ಯಾರು ಇವತ್ತು ಘಟನೆ ಕಾರಣ ಆಗಿದ್ದಾರೆ ಅಂಥ ಪಾಪಿಗಳನ್ನ ಆದಷ್ಟು ಬೇಗ
ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳಲೇಬೇಕು. ಜೊತೆಯಲ್ಲಿ ಇವತ್ತು ಒಂದು ಸ್ವಂತ ಮಗಳು, ಇನ್ನು 4ನೇ ಕ್ಲಾಸಲ್ಲಿರ್ತಕ್ಕಂಥ ಮಗಳನ್ನೇ ಇವತ್ತು ಬಿಟ್ಟು ಅವ್ನು ಕಳ್ಕೊಂಡು ಹೋಗಿದ್ದಾನೆ ಅಂದರೆ ಆ ಒಂದು ನೋವನ್ನು ಆ ಕುಟುಂಬ ತಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಅದರಲ್ಲೂ ಈ ರೀತಿಯ ಕ್ರೂರ ಕೃತ್ಯ ಬಹುತೇಕ ನಮ್ಮ ಜಿಲ್ಲೆಯಲ್ಲೇ ಯಾವತ್ತು ನಡೆದಿದೆಯಲ್ಲೋ ಗೊತ್ತಿಲ್ಲ, ಅಂಥ ಕ್ರೂರ ಕೃತ್ಯ ಅವತ್ತು ನಡೆದಿದೆ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥ ಅಪರಾಧಿಗಳನ್ನ ಕೂಡಲೇ ಬಂಧಿಸಬೇಕು. ಈಗ ನಾನು ಪೊಲೀಸ್ ಇಲಾಖೆ ಜೊತೆ ಮಾತಾಡೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು 2 ಬಂಧಿತ ಆಗಿದ್ದಾರೆ. ಇನ್ನೂ ಹತ್ತಿರ 8 ಜನ ತಪ್ಪಿಸ್ಕೊಂಡಿರ್ತಕ್ಕಂಥ ಸಂಖ್ಯೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಏನು ಕಾರಣಕ್ಕಾಯ್ತಂತ ಸರ್ ಏನಾದ್ರು ಮಾಹಿತಿ ಇದೆ? ನಮ್ಮ ಬ್ಯಾನರ್ ತೆರವು ವಿಷಯವಾಗಿ ಏನು ಟ್ರ್ಯಾಕ್ಟ್ರಲ್ಲಿ ಗಲಾಟೆ ಆಯಿತು, ನಂತರ ಆಯಿತು ಅಂತ ಇಲ್ಲ, ನಾನು ಘಟನಾ ಸ್ಥಳಕ್ಕೂ ಕೂಡ ಹೋಗಿದ್ದೆ. ಅಲ್ಲಿದ್ದಂಥ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಸಕಲಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ, 8-8:30 ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ. ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬಿತ್ತಾ ಇರ್ತಕ್ಕಂಥ ಹುಡುಗರು ಕುಡಿದ ಮತ್ತಿನಿಂದ ಈತನ ರೇಗಿಸಿದ್ರು. ಆದರೂ ಕೂಡ ಆತ ಸುಮ್ಮನೆ ಹೋದ. ಆಮೇಲೆ ಯಾಕೆ ಹಿಂಗೆ ಆಯಿತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಆದರೆ ಯಾವುದೇ ವಿಚಾರಗಳಾದರೂ ಕೂಡ ಯಾವುದೂ ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ. ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರಲಿಕ್ಕೆ ಸಾಧ್ಯ. ತನಿಖೆ ಆಗಲೇಬೇಕು. ಯಾರ್ಯಾರು ಬಂಧಿತರಾಗಿದ್ದಾರೆ ಅವ್ರ ಮೊಬೈಲ್ಗಳನ್ನ CDR ಹಾಕಬೇಕು. ಭಾಳಷ್ಟು ವಿಚಾರಗಳಿದೆ ತನಿಖೆ ಮಾಡ್ತಕ್ಕಂಥದ್ದು. ಒಂದು ಸ್ಪಷ್ಟ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ.